ಗಾಯ ಒಣಗುತ್ತಿಲ್ಲವಾ? ಕೀವು ತುಂಬಿಕೊಂಡಿದೆಯಾ? ನೀವು ಹಚ್ಚುತ್ತಿರುವ ಕ್ರೀಮ್ ಕೆಲಸ ಮಾಡುತ್ತಿಲ್ಲ ಅಂದರೆ ಈಗಲೇ ನಿಲ್ಲಿಸಿ. ಕೇವಲ 90 ರೂಪಾಯಿಯ ಈ ಸಣ್ಣ ಟ್ಯೂಬ್ ಎಷ್ಟೇ ಹಳೆಯ ಗಾಯವನ್ನಾದರೂ ಹೇಗೆ ಫಾಸ್ಟ್ ಆಗಿ ಒಣಗಿಸುತ್ತೆ ಅಂತ ಈ ವಿಡಿಯೋದಲ್ಲಿ ಲೈವ್ ಆಗಿ ನೋಡೋಣ. ಸಾಮಾನ್ಯವಾಗಿ ಗಾಯವಾದಾಗ ನಾವೆಲ್ಲರೂ ಮಾಡುವ ಅತಿ ದೊಡ್ಡ ತಪ್ಪು ಏನು ಅಂತ ಗೊತ್ತಾ? ಗಾಯ ತೊಳೆದು ಬರೀ ಬ್ಯಾಂಡೇಜ್ ಹಾಕುವುದು. ಇದರಿಂದ ಏನಾಗುತ್ತೆ? ಚರ್ಮದ ಮೇಲ್ಭಾಗ ಮುಚ್ಚಿಕೊಳ್ಳುತ್ತೆ, ಆದರೆ ಒಳಗಿರುವ ಬ್ಯಾಕ್ಟೀರಿಯಾ ಸಾಯುವುದಿಲ್ಲ. ಅದೇ ಮುಂದೆ ದೊಡ್ಡ ಇನ್ಫೆಕ್ಷನ್ ಆಗಲು ಕಾರಣ. ಇಲ್ಲಿಯೇ ನಮಗೆ ಬೇಕಾಗಿರುವ ರೆಡರ್ಮಾ ಪ್ಲಸ್ ಕ್ರೀಮ್. ಈ ಕ್ರೀಮ್ ನಲ್ಲಿ 3 ಬೆಸ್ಟ್ ಕಂಟೆಂಟ್ ಇದ್ದಾವೆ. 1 ಪೊವಿಡನ್ ಅಯೋಡಿನ್, ಇದು ಬ್ಯಾಕ್ಟೀರಿಯಾಗಳನ್ನು ಸುಟ್ಟು ಹಾಕುವ ವೆಪನ್, ಗಾಯದ ಮೇಲಿರುವ ಕ್ರಿಮಿಗಳನ್ನು ತಕ್ಷಣ ನಾಶ ಮಾಡುತ್ತದೆ. 2 ಆರ್ನಿಡಾಜೋಲ್, ಇದು ಇನ್ಫೆಕ್ಷನ್ ಅನ್ನು ಬೇರು ಸಮೇತ ಕಿತ್ತು ಹಾಕುತ್ತದೆ. 3 ಡೆಕ್ಸಾಪೆಂಥನಾಲ್, ಇದು ಮ್ಯಾಜಿಕ್, ಇದು ಹಳೆಯ ಚರ್ಮದ ಜಾಗದಲ್ಲಿ ಹೊಸ ಚರ್ಮವನ್ನು ವೇಗವಾಗಿ ಬೆಳೆಸುತ್ತದೆ. ಸುಟ್ಟ ಗಾಯ, ಬ್ಲಡ್ ಕೊರೆತ ಅಥವಾ ಆಪರೇಷನ್ ಆದ ನಂತರ ಹೊಲಿಗೆ ಜಾಗಕ್ಕೂ ಇದು ಬೆಸ್ಟ್. 90% ಜನರು ಕ್ರೀಮ್ ಹಚ್ಚುವಾಗ ಮಾಡುವ ತಪ್ಪು ಇಲ್ಲಿದೆ. ಗಾಯದ ಮೇಲೆ ನೇರವಾಗಿ ಬೆರಳಿನಿಂದ ಕ್ರೀಮ್ ಒತ್ತಬೇಡಿ. ಹಾಗಾದರೆ ಸರಿಯಾದ ವಿಧಾನ ಯಾವುದು? ಮೊದಲು ನಾರ್ಮಲ್ ವಾಟರ್ ಅಥವಾ ಸಲೈನ್ ವಾಟರ್ದಿಂದ ಗಾಯವನ್ನು ಶುಚಿಗೊಳಿಸಿ, ನಂತರ ಹತ್ತಿ ಬಳಸಿ ಕ್ರೀಮನ್ನು ತೆಳುವಾಗಿ ಗಾಯದ ಮೇಲೆ ಹಚ್ಚಿ. ದಿನಕ್ಕೆ 2 ಬಾರಿ ಹೀಗೆ ಮಾಡಿದರೆ ಸಾಕು. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಶುಗರ್ ಇದ್ದರೆ ಈ ಕ್ರೀಮ್ ಅವರ ಪಾಲಿಗೆ ಸಂಜೀವಿನಿ. ಸಕ್ಕರೆ ಕಾಯಿಲೆ ಇರುವವರಿಗೆ ಗಾಯ ಬೇಗ ವಾಸಿ ಆಗೋಲ್ಲ, ಆದರೆ ಈ ಕ್ರೀಮ್ ಗಾಯದಲ್ಲಿ ಕೀವು ಆಗದಂತೆ ತಡೆದು ವೇಗವಾಗಿ ಒಣಗಿಸುತ್ತದೆ. ಇದನ್ನು ನಿಮ್ಮ ಫಸ್ಟ್ ಏಡ್ ಕಿಟ್ ನಲ್ಲಿ ಇಟ್ಟುಕೊಳ್ಳಲೇಬೇಕು. ಗಮನಿಸಿ, ಯಾರಿಗಾದರೂ ಅಯೋಡಿನ್ ಅಲರ್ಜಿ ಇದ್ದರೆ ದಯವಿಟ್ಟು ಇದನ್ನು ಬಳಸಬೇಡಿ. ಇದು ಕೇವಲ ಹೊರಗಿನ ಚರ್ಮಕ್ಕೆ ಮಾತ್ರ, ಕಣ್ಣಿಗೆ ಬಿಡಬೇಡಿ. ಒಂದು ವೇಳೆ ಮೆಡಿಕಲ್ ಸ್ಟೋರ್ ಅಲ್ಲಿ ನಿಮಗೆ ರೆಡರ್ಮಾ ಪ್ಲಸ್ ಸಿಗಲಿಲ್ಲ ಅಂದ್ರೆ ಪೊವಿಡಿನ್ AM ಪ್ಲಸ್ ಕೂಡ ನೀವು ಬಳಸಬಹುದು. 2 ಕೆಲಸವು ಒಂದೇ. ಗಾಯವಾದರೂ ಆ ಗಾಯದ ಕಲೆ ಶಾಶ್ವತವಾಗಿ ಉಳಿಯಬಾರದು ಅಲ್ವಾ? ಕಲೆಗಳನ್ನು ಬೇರು ಸಮೇತ ತೆಗೆಯುವ ಟಾಪ್ ಕ್ರೀಮ್ಗಳ ಬಗ್ಗೆ ತಿಳಿಯಬೇಕಾ? ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಮಿಸ್ಟರ್ RX ಟ್ಯಾಬ್ಲೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.